RCB ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ ತುಳಿತಾ ಆಯ್ತಲ್ಲ 4ನೇ ತಾರೀಕು 11 ಬಲಿ ಆಯ್ತಲ್ಲ. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಳ್ಳಾಟ ನೂಕಾಟದ ಹಿಂದೆ ಷಡ್ಯಂತ್ರ ಇದೆ ಅಂತ ಅನ್ಸುತ್ತೆ. ಹೀಗಂತ ಹೇಳ್ತಾ ಇರೋರು ಯಾರು? ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್. ಬೆಂಗಳೂರಿನಲ್ಲಿ ಕೆಪಿಸಿಸಿ ವಕ್ತಾರರಾದಂತಹ ಲಕ್ಷ್ಮಣ್ ಈ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇದರ ಹಿಂದೆನೂ ಒಂದು ಷಡ್ಯಂತ್ರ ಇದೆ ಅಂತ. ಬಿಜೆಪಿ ಷಡ್ಯಂತ್ರವೇ ಇದರ ಹಿಂದೆ ಇದ್ದಂತೆ ಕಾಣಿಸುತ್ತೆ. ಈ ಆಧಾರದ ಮೇಲೆ ತನಿಖೆ ಮಾಡಿ ಅಂತ ಪುನಃ ಆಯೋಗಕ್ಕೆ ಮನವಿ ಮಾಡ್ಕೊಂಡಿದ್ದಾರಂತೆ. ಬಿಜೆಪಿಯವರ ಟ್ವೀಟ್ ವಿಡಿಯೋ ಬಗ್ಗೆ ದಾಖಲೆಯನ್ನು ಕೊಟ್ಟಿದ್ದೀವಿ. ಇದ್ದಕ್ಕಿದ್ದಂತೆ ಕೆಲವರಿಂದ ನೂಕುನುಗ್ಗಲ್ನಲ್ಲಿ ತಳ್ಳುವ ಕೆಲಸಗಳಾಗುತ್ತೆ. ಆ ರೀತಿ ತಳ್ಳಿರೋದನ್ನ ಮಾರ್ಕ್ ಮಾಡಿ ವಿಡಿಯೋ ನೀಡಿದ್ದೀವಿ. ಅಲ್ಲಿ ಜನರಿಗೆ ಆ ರೀತಿ ಉತ್ತೇಜನ ನೀಡಿದವರು ಯಾರು? ಅವತ್ತು ಜನರನ್ನ ಪ್ರವೋಕ್ ಮಾಡಿದವರು ಯಾರು? ಇದರ ಹಿಂದೆ ದೊಡ್ಡ ಸಂಚಿದೆ ಅಂತ ನನಗನ್ನಿಸ್ತಾ ಇದೆ. ನನ್ನ ವೈಯಕ್ತಿಕ ಗುಮಾನಿಗಿದು. ಕೆಲ ಬಿಜೆಪಿ ಗೂಂಡಾಗಳು ಸೇರ್ಕೊಂಡು ತಳ್ಳುವಿಕೆ ಆಗುವಂತೆ ಮಾಡಿದ್ದಾರೆ. ಹೀಗಂತ ಹೇಳಿ ಬೆಂಗಳೂರಿನಲ್ಲಿ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಗಂಭೀರ ಆರೋಪ ಮಾಡ್ತಾ ಇರೋದು. ಏನು ಸಿಂಗಲ್ ಮ್ಯಾನ್ ಕಮಿಷನ್ ನ ಸರ್ಕಾರ ನೇಮಕ ಮಾಡಿ ಅವರ ನೇತೃತ್ವದಲ್ಲಿ ಕುಲ್ತಾವರ್ ಸಾಹೇಬ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. RCB ಕಾಲ್ ತುಳಿತದ ಪ್ರಕರಣಕ್ಕೆ ಆದಂತ ಕಾರಣಕರ್ತರು ಯಾರು, ಆದ್ರೆ ಹಿಂದೆ ಕಾಲ್ ತುಳಿತ ಆಗುವಂತದಕ್ಕೆ ಯಾವ ಕಾರಣಗಳಿದ್ದಾವೆ ಅನ್ನುವಂಥದ್ದು ನಾವು ಒಂದು ಪಟ್ಟಿಯನ್ನ ಮಾಡಿದ್ದೇವೆ. ಬಹಳ ಪ್ರಮುಖವಾಗಿ ಬಿಜೆಪಿ ಮತ್ತೆ JDS ನವರ ಟ್ವೀಟ್ 4ನೇ ತಾರೀಕು 12 ಗಂಟೆಗೆ ಒಂದು ಟ್ವೀಟ್, ಮಧ್ಯಾಹ್ನ 3 ಗಂಟೆಗೆ ಒಂದು ಟ್ವೀಟ್ ಮಾಡಿರುವಂತದಕ್ಕೆ ಯುವಕರಿಗೆ ಒಂದು ಪ್ರಚೋದನೆ ಕೊಡುವಂತ ಒಂದು ಟ್ವೀಟ್ ಆಗಿದೆ. ಅದು ಅಲ್ಲದೇನೆ ಕೆಲವು ವಿಡಿಯೋ ಫುಟೇಜ್ ಅಲ್ಲಿ ಪೊಲೀಸ್ನವರಿಗೆ ಲಭ್ಯ ಇರುವಂತ ವಿಡಿಯೋ ಫುಟೇಜ್ ಮತ್ತೆ ಅದರ ಆಧಾರದ ಮೇಲೆ ಪೊಲೀಸ್ ತನಿಖೆಯನ್ನು ನಡೀತಾ ಇದೆ. ನಮಗಿರುವಂತ ಮಾಹಿತಿ ಪ್ರಕಾರ ಪೊಲೀಸ್ ಫುಟೇಜ್ ಅಲ್ಲಿ ನೀವು ನೋಡಬಹುದು, ಕೆಲವರು ಇದ್ದಕ್ಕಿದ್ದಂಗೆ ತಳ್ಳೋ ಕೆಲಸ ಮಾಡ್ತಾವ್ರೆ. ಗುಂಪು 10-15 ಜನ ಬಂದು ಆ ಜನಗಳನ್ನ ಸುಮ್ನೆ ತಳ್ಳೋ ಕೆಲಸವನ್ನ ಮಾಡಿ ಕಾಂಪೌಂಡ್ ಹತ್ರ ನಿಂತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ತಳ್ಳೋ ಕೆಲಸ ಒಂದಷ್ಟು ಜನ ಮಾಡಿದ್ದಾರೆ. ಮಾರ್ಕ್ ಮಾಡಿದೀವಿ ಯಾರ್ಯಾರು ಅವರನ್ನ ಪತ್ತೆ ಹಚ್ಚಿ ತಳ್ಳುವಂತದಕ್ಕೆ ಪ್ರಮುಖವಾಗಿ ಯಾಕೆ ಅದು ಯಾವ ತರ ಏನಕ್ಕೆ ಅದು ಟ್ರಿಗ್ಗರ್ ಆಯ್ತು, ಜನಗಳಿಗೆ ಆ ತರ ಉತ್ತೇಜನ ಕೊಡುವಂತದಕ್ಕೆ ಯಾರು ಸಹಕಾರಿಯಾಗಿದ್ರು. ನನಗೆ ವೈಯಕ್ತಿಕವಾಗಿ ಐ ಆಮ್ ಸಸ್ಪೆಕ್ಟಿಂಗ್ ಬಿಗ್ ಒಂದು ಸಂಚಿದೆ ಇದರಲ್ಲಿ ಅನ್ನುವಂಥದ್ದು. ಗಲಾಟೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೆಲವು ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯವರು ಒಂದಷ್ಟು ಗೂಂಡಾಗಳನ್ನ ಕಳಿಸಿ ತಳ್ಳುವಂಥದ್ದು ಮಾಡಿ ಜನಗಳಿಗೆ